ನಂದಿದು. ನಂದಿದು. ಸರಿ, ನಾನು ಕೇಳ ಫಸ್ಟು. ನೀನ್ ಇಟ್ಕೊಂಡಿರೋ ವಸ್ತುಗೆ ಜೀವ ಇರುದೇನಾ? ಇದೆ. ಓಕೆ, ನೀನ್ ಕೇಳಿ ಇವಾಗ. ನೀನ್ ಇಟ್ಕೊಂಡಿರೋ ವಸ್ತು ಮನೇಲಿ ಇದೆಯಾ, ಮನೇಲಿ ಆಚೆ ಇದೆಯಾ? ಸಮ್ಟೈಮ್ಸ್ ಮನೇಲೂ ಇರುತ್ತೆ, ಸಮ್ಟೈಮ್ಸ್ ಹೊರಗೂ ಇರುತ್ತೆ. ಓಕೆ. ನೀನ್ ಇಟ್ಕೊಂಡಿರೋ ವಸ್ತು ಸಾಕ್ತಾರ ಅಥವಾ ಅದ್ರ ಪಾಡಿಗದು ಹೊರಗಡೆ ಅಥವಾ ಕಾಡಲ್ಲಿ ಇರುತ್ತಾ? ಅದು ಹೆಂಗಂದ್ರೆ 95% ಕಾಡಲ್ಲೇ ಇರುತ್ತೆ. ಆ ಕಾಡಲ್ಲಿ ಅಲ್ಲಿ ಎಲ್ಲ ಕಡೆ ಇರುತ್ತೆ. 5% ಸಾಕ್ತಾರೆ ಅದು. ಬಟ್ ಇವಾಗ ಸ್ವಲ್ಪ ಕಮ್ಮಿನೇ, ಬಟ್ ಓಕೆ, ಒಂದು 2% ಅದು ಸಾಕ್ತಾರೆ. ಓಕೆ. ನೀನು ಥಿಂಕ್ ಮಾಡಿರೋದು ಜೀವ ಇದೆಯಾ, ಜೀವ ಇಲ್ವಾ ಅದಕ್ಕೆ? ಇದೆ, ಜೀವ ಇದೆ. ಓಕೆ. ನೀನ್ ಥಿಂಕ್ ಮಾಡಿರೋ ವಸ್ತು ನೋಡೋದಿಕ್ಕೆ ಲುಕ್ ಲೈಕ್ ಸ್ಮಾಲ ಅಥವಾ ಸ್ವಲ್ಪ ದೊಡ್ಡದಾಗಿರುತ್ತಾ? ಮೀಡಿಯಂ ಸೈಜ್. ಸ್ಮಾಲು ಅಲ್ಲ, ತುಂಬ ದೊಡ್ಡದು ಅಲ್ಲ, ಮೀಡಿಯಂ ಸೈಜ್. ಓಕೆ, ನೀನು ಕೇಳಿವಾಗ. ನಿನ್ನು ಅದಕ್ಕೆ 2 ಕಾಲಿದೆಯಾ, 4 ಕಾಲಿದೆಯಾ? 4. ಓಕೆ, ನೀನು ಕೇಳಿ. ಕೇಳ್ತೀನಿ ತಡಿ. ಕಾಡಲ್ಲಿ ಇರುತ್ತೆ 95%. 5% 2 or 3% ಅಷ್ಟೇ ಸಾಕ್ತಾರೆ. ರೇರ್ ಆಗಿ ಸಾಕ್ತಾರೆ. 90% ಕಾಡಲ್ಲಿ ಇರುತ್ತೆ. ಹೌದಾ? ನೀನ್ ಥಿಂಕ್ ಮಾಡಿರೋ ವಸ್ತು ಅಥವಾ ಪ್ರಾಣಿ ವೆಜ್ಜಾ ಅಥವಾ ನಾನ್ ವೆಜ್ಜಾ? ಅಂದ್ರೆ ಸೊಪ್ಪು ಸದೆ ತಿನ್ಕಂತಾನೆ ಇರುತ್ತಾ ಅಥವಾ ಪ್ಯೂರ್ ವೆಜ್? ಅದು ಪ್ಯೂರ್ ವೆಜ್ಜಾ? ಹಾವು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾವು ಅಲ್ಲ. ಎಷ್ಟು ನಾನು ಇಷ್ಟ ಆಯ್ತು. ಈಗ ನೀನು ಅನ್ಕೊಂಡಿರೋ ಪ್ರಾಣಿ ನಾಯಿ? ಅಲ್ಲ, ಅಲ್ಲ. ಸ್ವಲ್ಪ ಮ್ಯಾಚ್ ಇದೆ. ಬೇಕು. ಎಸ್. ನೀನ್ ಅನ್ಕೊಂಡಿದ್ದೀನ? ಕೋತಿ. ನಮ್ಮ ಐಡಿಯಾ ಬರಲ್ಲ ಅಂತ